ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವಿನ 2025ರ 18ನೇ ಆವೃತ್ತಿಯ ಐಪಿಎಲ್ ನ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ಡಿಪೆಂಡಿಂಗ್ ಚಾಂಪಿಯನ್ ಕೆಕೆಆರ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡುವ ಮೂಲಕ 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಸರಣಿಯಲ್ಲಿ ಶುಭಾರಂಭ ಮಾಡಿದೆ. ಡಿಪೆಂಡಿಂಗ್ ಚಾಂಪಿಯನ್ ಕೆಕೆಆರ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡಿರುವ ಆರ್ಸಿಬಿ ತಂಡ ಈ ಬಾರಿ ಮೊದಲ ಪಂದ್ಯವನ್ನು ಗೆಲ್ಲುವ ಮೂಲಕ ಸರಣಿಯಲ್ಲಿ ಶುಭಾರಂಭ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿಯ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಅವರ ಸ್ಫೋಟಕ ಬೆಟ್ಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, 2025ರ 18ನೇ ಆವೃತ್ತಿಯ ಮೊದಲ ಐಪಿಎಲ್ ಪಂದ್ಯ ಆರ್ಸಿಬಿ ಮತ್ತೆ ಕೆಕೆಆರ್ ನಡುವೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಮೊದಲ ಬಾರಿಗೆ ನಾಯಕತ್ವ ವಹಿಸಿಕೊಂಡಿದ್ದ ರಜತ್ ಪಟಿದಾರ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಕೆಕೆಆರ್ ತಂಡಕ್ಕೆ ನೀಡಿದರು. ಆದರೆ ಕೆಕೆಆರ್ ಪರ ಆರಂಭಿಕರಾಗಿ ಎಡಗೈ ಬ್ಯಾಟ್ಸ್ಮನ್ ಗಳಾದ ಡಿಕಾಕ್ ಮತ್ತೆ ಸುನಿಲ್ ನಾರಾಯಣೆ ಅವರು ಮೊದಲ ಬಾಲ್ ನಿಂದಲೇ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಸೂಚನೆ ನೀಡಿದರು. ಆದರೆ ಜೋಸ್ ಹೆಜಲ್ವುಡ್ ಅವರ ಮೊದಲ ಓವರ್ ನಲ್ಲಿಯೇ ಸುಯಶ್ ಶರ್ಮಾ ಅವರು ಡಿಕಾಕ್ ಅವರ ಕ್ಯಾಚ್ ಡ್ರಾಪ್ ಮಾಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಆರಂಭದಲ್ಲಿಯೇ ದೊಡ್ಡ ಆಘಾತ ನೀಡಿದರು. ಆದರೆ ನಂತರ ಅಷ್ಟೇ ಅದ್ಭುತ ರೀತಿಯಲ್ಲಿ ಕಂಬ್ಯಾಕ್ ಮಾಡಿದ ಜೋಸ್ ಹೆಜಲ್ವುಡ್ ಅವರು ಡಿಕಾಕ್ ಅವರನ್ನು ಕೇವಲ 4 ರನ್ಗಳಿಗೆ ಔಟ್ ಮಾಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಮೊದಲ ಯಶಸ್ಸನ್ನು ದೊರಕಿಸಿಕೊಟ್ಟರು. ನಂತರ ಒನ್ ಡೌನ್ ಆಗಿ ಕೆಕೆಆರ್ ಪರ ನಾಯಕ ಅಜಿಂಕ್ಯ ರಹಾನೆ ಅವರು ಕಣಕ್ಕಿಳಿದರು. ಆದರೆ ನಂತರ ಸುನಿಲ್ ನಾರಾಯಣೆ ಅವರ ಜೊತೆ ಸೇರಿ ಅಬ್ಬರದ ಬ್ಯಾಟಿಂಗ್ ನಡೆಸಿದ ಅಜಿಂಕ್ಯ ರಹಾನೆ ಅವರು 100ಕ್ಕೂ ಅಧಿಕ ರನ್ಗಳ ಜೊತೆಯಾಟ ನಡೆಸುವ ಮೂಲಕ ಕೆಕೆಆರ್ ತಂಡಕ್ಕೆ ಭರ್ಜರಿ ಜೊತೆಯಾಟವನ್ನು ಒದಗಿಸಿಕೊಟ್ಟರು. ಕೇವಲ 26 ಎಸೆತಗಳನ್ನು ಎದುರಿಸಿದ ಸುನಿಲ್ ನಾರಾಯಣೆ ಅವರು 3 ಸಿಕ್ಸರ್ ಮತ್ತೆ 5 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 44 ರನ್ ಸಿಡಿಸಿ ಮಿಂಚಿದರೆ ಅಜಿಂಕ್ಯ ರಹಾನೆ ಅವರು 31 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತೆ 6 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 56 ರನ್ ಸಿಡಿಸಿ ಕೃಣಾಲ್ ಪಾಂಡ್ಯ ಅವರಿಗೆ ಬಲಿಯಾದರು. ನಂತರ ಬ್ಯಾಟಿಂಗ್ ಗೆ ಬಂದ ವೆಂಕಟೇಶ್ ಅಯ್ಯರ್ ಅವರು ಕೇವಲ 6 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ರಿಂಕು ಸಿಂಗ್ ಅವರು 12 ರನ್ ಗಳಿಸಿ ಕೃಣಾಲ್ ಪಾಂಡ್ಯ ಅವರಿಗೆ ಇನ್ನೊಮ್ಮೆ ಬಲಿಯಾದರು. ನಂತರ ಸ್ಫೋಟಕ ಬ್ಯಾಟ್ಸ್ಮನ್ ಆಂಡ್ರೆ ರಸಲ್ ಅವರಿಗೂ ಕೂಡ ಇಂದು ಹೆಚ್ಚೇನು ಕರಾಮತ್ತು ತೋರಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ರಘುವಂಶ್ ಅವರ 30 ರನ್ಗಳ ನೆರವಿನಿಂದ ಕೆಕೆಆರ್ ತಂಡ ನಿಗದಿತ 20 ಓವರ್ಗಳಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 175 ರನ್ಗಳ ಗುರಿ ನೀಡಿತು. ಮತ್ತೆ ಆರ್ಸಿಬಿ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಕೃಣಾಲ್ ಪಾಂಡ್ಯ ಅವರು 4 ಓವರ್ಗಳಲ್ಲಿ 29 ರನ್ ನೀಡಿ 3 ವಿಕೆಟ್ ಪಡೆದು ಮಿಂಚಿದರೆ ಜೋಸ್ ಹೆಜಲ್ವುಡ್ 2 ವಿಕೆಟ್ ಮತ್ತೆ ಯಶ್ ದಯಾಳ್, ರಿಸಿಕ್ ಸಲಾಂ ಮತ್ತೆ ಸುಯೇಶ್ ಶರ್ಮಾ ಅವರು ತಲಾ 1 ವಿಕೆಟ್ ಪಡೆದು ಮಿಂಚಿದರು. ನಂತರ 175 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ಸ್ಫೋಟಕ ಬ್ಯಾಟ್ಸ್ಮನ್ ಗಳಾದ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸಿ ಕೆಕೆಆರ್ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡುವ ಮೂಲಕ 95 ರನ್ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು. ಕಳೆದ ಬಾರಿ ಕೆಕೆಆರ್ ಪರ ಆಡಿದ್ದ ಫಿಲಿಪ್ ಸಾಲ್ಟ್ ಅವರು ಈ ಬಾರಿ ಆರ್ಸಿಬಿ ಪರ ಆಡಿದ ಮೊದಲ ಪಂದ್ಯದಲ್ಲಿಯೇ ತಮ್ಮ ಮಾಜಿ ಕೆಕೆಆರ್ ತಂಡವನ್ನು ಅಕ್ಷರಶಃ ನಡುಗಿಸಿಬಿಟ್ಟರು. ಕೇವಲ 31 ಎಸೆತಗಳನ್ನು ಎದುರಿಸಿದ ಫಿಲಿಪ್ ಸಾಲ್ಟ್ ಅವರು 2 ಸಿಕ್ಸರ್ ಮತ್ತೆ 9 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 56 ರನ್ ಸಿಡಿಸಿ ಮಿಂಚಿದರೆ ನಂತರ ಬ್ಯಾಟಿಂಗ್ ಗೆ ಬಂದ ದೇವಿದತ್ ಪಡಿಕಲ್ ಅವರು ಕೇವಲ 10 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು. ನಂತರ ನಾಯಕ ರಜತ್ ಪಟಿದಾರ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಅಕ್ಷರಶಃ ಆರ್ಭಟಿಸುವ ಮೂಲಕ ಕೆಕೆಆರ್ ಬೌಲರ್ಸ್ ಗಳನ್ನು ಅಕ್ಷರಶಃ ನಡುಗಿಸಿ ಬಿಟ್ಟರು. 36 ಎಸೆತಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ ಅವರು 3 ಭರ್ಜರಿ ಸಿಕ್ಸರ್ ಮತ್ತೆ 4 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 59 ರನ್ ಸಿಡಿಸಿ ಅಜೇಯರಾಗಿ ಉಳಿದಿದ್ದಾರೆ. ಲಿವಿಂಗ್ಸ್ಟನ್ ಅವರು ಕೇವಲ 5 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತೆ 2 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 15 ರನ್ ಸಿಡಿಸಿ ಆರ್ಸಿಬಿ ತಂಡಕ್ಕೆ ಕೇವಲ 17ನೇ ಓವರ್ ನಲ್ಲಿಯೇ 7 ವಿಕೆಟ್ ಗಳ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟರು. ಆರ್ಸಿಬಿ ತಂಡ ಈ ಪಂದ್ಯವನ್ನು ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ಗೆಲ್ಲುವುದರೊಂದಿಗೆ 2 ಪಾಯಿಂಟ್ಸ್ ಮತ್ತೆ ಪ್ಲಸ್ 2.137 ರನ್ ರೇಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಈ ಬಾರಿ ಆರ್ಸಿಬಿ ಉತ್ತಮ ರೀತಿಯಲ್ಲಿ ಶುಭಾರಂಭ ಮಾಡಿದ್ದು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿ ಅಬ್ಬರಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.